ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ವಿಲೇಜ್ ಲೈಫ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಎಂಟಿ ಹೋಮ್ ಟೂರ್ ಅನ್ನ ಮಾಡ್ತಿದ್ದೀನಿ. ಸೊ ಇಷ್ಟಕ್ಕೂ ಯಾಕೆ ಈ ತರ ಎಂಟಿ ಹೋಮ್ ಟೂರ್ ಮಾಡ್ತಿದ್ದೀನಿ ಅಂದ್ರೆ, ಎಕ್ಸ್ಪೆಷಲಿ ಕನ್ಸ್ಟ್ರಕ್ಷನ್ ನಡೀತಾ ಇರಬೇಕಾದ್ರೆ ಕೊನೆಯ ಹಂತದಲ್ಲಿ ಆ ಮನೆ ಹೇಗಿರುತ್ತೆ ಅನ್ನೋದು ವಿಡಿಯೋ ಆಗಿರುತ್ತೆ. ಜೊತೆಗೆ ಒಂದು ಕಾಮೆಂಟ್ ಬಂದಿತ್ತು, ಸೊ ನೀವು ಹೋಮ್ ಟೂರ್ ಮಾಡಿದಾಗ ಮನೆಯ ರೂಮ್ ಆಗಲಿ ಹಾಲ್ ಆಗಲಿ ಎಷ್ಟೆಷ್ಟು ಸೈಜ್ ಇದೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಅಂತ. ಸೊ ಆ ಕಾಮೆಂಟ್ಗೆ ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ, ಜೊತೆಗೆ ಏನೇನೆಲ್ಲ ಹೆಂಗಿರುತ್ತೆ ಮನೆ, ಎಕ್ಸ್ಪೆಷಲಿ ಕೊನೆಯ ಹಂತದಲ್ಲಿ ಮನೆ ಹೇಗಿರುತ್ತೆ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ನೋಡಿ. ಇದರಲ್ಲಿ ಆಲ್ಮೋಸ್ಟ್ 90% ಮನೆ ಕಂಪ್ಲೀಟ್ ಆದಾಗ ಹೇಗಿರುತ್ತೆ, ಜೊತೆಗೆ ಪೈಂಟ್ ಎಲ್ಲ 1 ಕೋಟ್ ಪೈಂಟ್ ಆದಾಗ ಅಥವಾ ಪೈಂಟ್ ಮಾಡ್ತಾ ಇದ್ದಾಗ ಹೇಗೆಲ್ಲ ಇರುತ್ತೆ ಪ್ರೊಸೆಸಿಂಗ್ ಅನ್ನೋದು ವಿಡಿಯೋ ಆಗಿರುತ್ತೆ. ಜೊತೆಗೆ ನನ್ನ ಕೆಲವೊಬ್ರು ಕೇಳ್ತಾ ಇದ್ದೀರಾ ಏನಂತ ಅಂದ್ರೆ, ಸೊ ಪೈಂಟ್ ಕೋಡ್ ಇದೆಯಲ್ಲ, ಪೈಂಟ್ ಕೋಡ್ ಹೇಳಿ ಅಂತ. ಸೊ ಅದನ್ನ ಇನ್ನು ಸ್ವಲ್ಪ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳ್ತೀನಿ, ಇವಾಗ ಸ್ವಲ್ಪ ತಡೆ ಆಗುತ್ತೆ. ಸೊ ಮತ್ತೆ ಕೆಲವೊಬ್ರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ವಿಡಿಯೋಸ್ ನೋಡಿ, ಮತ್ತೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ. ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಸೊ ಒಳ್ಳೆ ಫ್ಯಾಮಿಲಿ ತರ ಆಗೋಗ್ಬಿಟ್ಟಿದ್ದೀರಾ. ಎಕ್ಸ್ಪೆಷಲಿ ನೀವು ಕೊಡ್ತಕ್ಕಂಥ ಒಂದೊಂದು ಕಾಮೆಂಟ್ ಇಂದ ನನಗೆ ತುಂಬಾ ಖುಷಿ ಆಗುತ್ತೆ. ಆ ಕಾಮೆಂಟ್ ನೋಡಿದ್ರೆ ಒಂಥರ ನನಗೆ ಅಷ್ಟು ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ವಿಡಿಯೋ ನೋಡ್ತಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಹಾಗಾಗಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆಯ್ತಾ. ಇದೇ ತರನೇ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ನನ್ನ ಚಾನಲಲ್ಲಿ ಬರ್ತಾನೆ ಇರುತ್ತೆ. ಸೊ ಮನೆ ಕಂಪ್ಲೀಟ್ ಆದ್ರೂ ಸಹ ನಾನು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಈ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀನಿ ಆಯ್ತಾ. ಸೊ ಹಾಗಾಗಿ ಯಾರಾದ್ರೂ ಮನೆ ಕಟ್ತಾ ಇದ್ರೆ ಅಥವಾ ಹೊಸದಾಗಿ ಮನೆ ಕಟ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನಾನು ನಿಮ್ಗೆಲ್ಲ ಗೊತ್ತು, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನಾಗಿದೆಯಲ್ಲ ಅದನ್ನ ಶೇರ್ ಮಾಡ್ಕೊತೀನಿ ಆಯ್ತಾ. ಮತ್ತೆ ಇನ್ನೊಂದು ಕಮೆಂಟ್ ಬಂದಿತ್ತು, ಟೋಟಲ್ ಮೆಟೀರಿಯಲ್ಗೆ ಎಷ್ಟಾಯ್ತು ಅಂತ. ಸೊ ಯಾಕಂದ್ರೆ ನಿಮ್ಗೆ ಗೊತ್ತು, ಲೇಬರ್ಸ್ಗೆ ಅಂದಾಜ್ ಮಾಡ್ಬೋದು, ಮೆಟೀರಿಯಲ್ಸ್ಗೆ ಸ್ವಲ್ಪ ಅಂದಾಜ್ ಮಾಡೋದು ತುಂಬಾ ಕಷ್ಟ. ಆದ್ರೂ ನಾನು ಒಂದ್ ಕಡೆ ಬರ್ದಿಟ್ಟಿದ್ದೀನಿ, ಬಟ್ ಅದನ್ನೆಲ್ಲ ಒಂದು ಕಡೆ ಮಾಡಿ, ಫಾರ್ ಎಕ್ಸಾಂಪಲ್ ಆಲೋ ಬ್ಲಾಕ್ ಎಷ್ಟಾಯ್ತು, ಮತ್ತೆ ಸಿಮೆಂಟ್ ಎಷ್ಟಾಯ್ತು, ಅದು ಸಿಮೆಂಟ್ ಅಪ್ ಟು ಪುಟ್ಟಿಂಗ್ ಇಂದ ಹಿಡಿದು ಕೊನೆ ಹಂತದ ತನಕ ಎಷ್ಟಾಯ್ತು ಅದನ್ನೆಲ್ಲ ಒಂದು ಕಡೆ ಬರೀಬೇಕು. ಸೊ ಅದಕ್ಕೆಲ್ಲ ಟೈಮ್ ಆಗೇ ಆಗುತ್ತೆ. ಈ ಒಂದು ಎಸ್ಪೆಷಲಿ ನಾನು ಕೊಡ್ತಕ್ಕಂಥ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಮೆಟೀರಿಯಲ್ಸ್ ಎಷ್ಟಾಯ್ತು ಅನ್ನೋ ಒಂದು ವಿಡಿಯೋನ ನೀವು ನೋಡ್ಬಿಟ್ರೆ, ಆಲ್ಮೋಸ್ಟ್ ಆಲ್ ಲೈಕ್ ನೀವೇನಾದ್ರೂ ಮನೆ ಕಟ್ಸ್ತಿದ್ರೆ ವಿತೌಟ್ ಇಂಟೀರಿಯರ್ ನೀವೇನಾದ್ರೂ ಮನೆ ಕಟ್ಸ್ತಿದ್ರೆ ಈ ಕ್ಯಾಲ್ಕುಲೇಷನ್ ನೋಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಮನೆಗೆ ಎಷ್ಟು ಬಜೆಟ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಡ್ಬೋದು ಆಯ್ತಾ. ಸೊ ಅದು ನಿಮಗೆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಆಯ್ತಾ. ಸೊ ಅಟ್ ಪ್ರೆಸೆಂಟ್ ವಿಡಿಯೋ ಏನಿದೆಯಲ್ಲ ಹೋಮ್ ಟೂರು, ಸೊ ನೋಡ್ಕೊ ಬಂದ್ಬಿಡಿ. ಸೊ ನಿಮ್ಗೆಲ್ಲ ಆಲ್ಮೋಸ್ಟ್ ನನ್ನ ಮೊದಲಿನಿಂದ ನೋಡಿದ್ರೆ ಗೊತ್ತಾಗುತ್ತೆ ನಮ್ದು ಬಾಗಿಲಿರೋದು ಪೂರ್ವಕ್ಕೆ ಆಯ್ತಾ. ಸೊ ವಿಡಿಯೋದಲ್ಲಿ ಹೇಳ್ತಾ ಕೆಲವೊಂದು ವಾಸ್ತು ಟಿಪ್ಸ್ ಆಗಿರ್ಬೋದು, ಮತ್ತೆ ಕೆಲವೊಂದು ಯಾವ್ದು ಎಷ್ಟೆಷ್ಟು ಮೆಜರ್ಮೆಂಟ್ ಇದೆ, ಮತ್ತೆ ಯಾವ ಕಡೆ ಇಟ್ಕೊಂಡಿದೀವಿ ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಯ್ತಾ. ಸೊ ಹಾಗಾಗಿ ಇವಾಗ ಹೋಮ್ ಟೂರ್ ನೋಡ್ಕೊ ಬಂದ್ಬಿಡಿ. ಸೊ ಇಷ್ಟಕ್ಕೂ ವಿಡಿಯೋವನ್ನ ಮಾಡಿದ್ವಿ ಯಾವಾಗ ಅಂದ್ರೆ, ಆಲ್ಮೋಸ್ಟ್ ಆಲ್ ಎಲೆಕ್ಟ್ರಿಕ್ ಕೆಲಸ ಏನಿತ್ತಲ್ಲ ಅದೆಲ್ಲ ಕಂಪ್ಲೀಟ್ ಆಗೋಗಿತ್ತು. ಕಂಪ್ಲೀಟ್ ಆದಾಗ ಫಸ್ಟ್ ಟೈಮ್ ನಮ್ಮ ಮನೆಗೆ ಲೈಟ್ಸ್ ಹಾಕ್ತಿವಲ್ಲ, ಎಲ್ಲಾ ಲೈಟ್ಸ್. ಸೊ ಆ ಒಂದು ಖುಷಿಗೆ ಈ ಒಂದು ವಿಡಿಯೋ ಮಾಡಿದ್ದು. ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಆಯ್ತಾ. ಮನೆ ಇನ್ನೇನು ಮುಗೀತು ಅನ್ನೋವಾಗ ನಿಜಕ್ಕೂ ಹೇಳ್ತೀನಿ ಮನ್ಸ್ಗೊಂಥರ ಖುಷಿ ಆಗುತ್ತೆ. ಸೊ ಆ ಖುಷಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಒಂದು ಫೀಲಿಂಗ್ ಕೂಡ ಮತ್ತಿನ್ಯಾವತ್ತೂ ಲೈಫಲ್ಲಿ ಬರೋದೇ ಇಲ್ಲ, ಅಷ್ಟು ಖುಷಿ ಆಗುತ್ತೆ. ನನಗಂತೂ ಅದೇ ಫೀಲ್ ಆಗ್ತಿತ್ತು ಯಾವಾಗೂ, ಮನೆ ಇನ್ನೇನು ಮುಗೀತಾ ಬಂತಲ್ವಾ, ಸೊ ಹೊಸ ಮನೆಗೆ ಬಂದ್ಬಿಡ್ಬೋದು ಅಂತ. ಸೊ ಆ ಖುಷಿಯಲ್ಲೇ ಕೆಲವೊಂದು ಕ್ಲಿಪ್ಪಿಂಗ್ಸನ್ನ ನಾನು ತಗೊಂಡಿದ್ದೀನಿ ಆಯಿತಾ. ಇದು ನಾನು ಆಗಲೇ ಹೇಳ್ದಂಗೆ ಫಸ್ಟ್ ಟೈಮ್ ಮನೆಗೆ ಲೈಟ್ಸ್ ಎಲ್ಲ ಒಟ್ಟಿಗೆ ಹಾಕಿದಾಗ ಆನ್ ಮಾಡಿದಾಗ ಹೆಂಗಿತ್ತು ಅನ್ನೋದು ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಜೊತೆಗೆ ಕೆಲವೊಂದು ಪಾಯಿಂಟ್ಸನ್ನು ಇನ್ನೂ ಬ್ಯಾಲೆನ್ಸ್ ಇಟ್ಕೊಂಡಿದ್ರು, ಎಕ್ಸ್ಪೆಷಲಿ ಗ್ರಿಲ್ಸ್ಗಾಗಿರ್ಬೋದು ಅಥವಾ ಪಾಲಿಶ್ ಆಗಿರ್ಬೋದು, ಇದೆಲ್ಲ ಕೂಡ ಪೆಂಡಿಂಗ್ ಇದೆ. ನೀವೇನು ನೋಡ್ತಿದ್ದೀರಲ್ವಾ, ಸೊ ಇದು ಬಂದು ಪೋರ್ಟಿಕ 5.10 ಅಂದರೆ 5 ಅಡಿ 10 ಇಂಚು ಪೋರ್ಟಿಕ ಬಂದಿದೆ. ನಾವೇ ಕಡಿಮೆ ಬಿಡಿಸ್ಕೊಂಡಿದ್ದು, ಯಾಕಂದರೆ ಸ್ವಲ್ಪ ಹಾಲ್ ದೊಡ್ಡದಾಗಿರಲಿ ಅಂತ. ನಿಮಗೆ ಪೋರ್ಟಿಕದಲ್ಲಿ ಜಾಸ್ತಿ ಟೈಮ್ ಕಳಿಬೇಕು ಅಂತ ಇದ್ದರೆ 8 ಅಡಿ ಕೂಡ ಬಿಡಿಸ್ಕೊಬಹುದು ಆಯಿತಾ. ಇನ್ನು ಒಂದು ಸ್ಟೆಪ್ಪನ್ನು ಅಷ್ಟೇ ಇಕ್ಕಿರೋದು, ಆ ಒಂದು ಸ್ಟೆಪ್ ಕತೆನೂ ಜಾಸ್ತಿನೇ ಇದೆ. ಫ್ಯೂಚರಲ್ಲಿ ಲೈಕ್ ಅದ್ರ ಬಗ್ಗೆ ಕೂಡ ಹೇಳ್ತೀನಿ, ಆ ಸ್ಟೆಪ್ ಬಗ್ಗೆ ಆಯಿತಾ. ತುಂಬ ಕೇರ್ ತಗೊಂತಾರೆ, ಎಕ್ಸ್ಪೆಷಲಿ ಮೈಂಡವ್ರ ಹತ್ರ ಒಂದು ಸ್ಟೆಪ್ ಇರುತ್ತಲ್ಲ ಅದು. ಇನ್ನು ಇದೆಲ್ಲ ಹಾಲ್ ಎಷ್ಟಿದೆ ಅಂದರೆ 16ಕ್ಕೆ 13 ಅಂದರೆ 13 ಬಂದು ಉದ್ದ, 16 ಬಂದು ಅಗಲ ಆಯಿತಾ. ಅಗಲ ಬಂದು
16, ಉದ್ದ ಬಂದು 13, ಇಷ್ಟ ಹಾಲಿರೋದು. ಇನ್ನು ಮಾಸ್ಟರ್ ಬೆಡ್ರೂಮ್ ಬಂದು 11.6ಗೆ 12 ಇದೆ. ಇದು ನೀವು ನೋಡ್ತಿದ್ದೀರಲ್ಲ, ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಬಂದು 10ಕ್ಕೆ 12 ಆಯಿತಾ. 12 ಉದ್ದ, ಅಗಲ ಬಂದು 10 ಇರೋದು. ಇದು ಚಿಲ್ಡ್ರನ್ಸ್ ಬೆಡ್ರೂಮು. ಇದು ನೀವು ಎಲ್ಲ ವಿಂಡೋಸ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪೈಂಟ್ ಆಗಿ ಅದು ಒಣಗೋದಕ್ಕೆ ಬಿಟ್ಟಿದ್ದಾರೆ. ಅಂದರೆ ಅದು ಮಳೆ ಬೀಳೋ ಟೈಮ್ ಇತ್ತಲ್ಲ, ಅವಾಗೆಲ್ಲ ಸ್ವಲ್ಪ ಅದಕ್ಕೆ ಬಿಡಿಬಿಡಿಯಾಗಿ ಇಟ್ಟಿದ್ದಾರೆ. ಇನ್ನು ಟಾಯ್ಲೆಟ್ ಎಷ್ಟಿದೆ ಅಪ್ಪ ಅಂದರೆ, ಟಾಯ್ಲೆಟ್ ಬಂದು 6 ಅಡಿ ಅಗಲ, ಉದ್ದ ಬಂದು 7.6. ಸೊ ನಮ್ಮದು ಟಾಯ್ಲೆಟ್ ಸ್ವಲ್ಪ ದೊಡ್ಡದಾಗೆ ಇದೆ, ಅಂದರೆ ವಾಶ್ರೂಮು ಟಾಯ್ಲೆಟು ಅಟ್ಯಾಚ್ ಅಲ್ವಾ, ಸ್ವಲ್ಪ ದೊಡ್ಡದಾಗೆ ಇದೆ, ಫೇಶಿಯಸ್ ಆಗಿದೆ ಪ್ಲೇಸ್ ಆಯಿತಾ. ಇನ್ನು ಮಾಸ್ಟರ್ ಬೆಡ್ರೂಮ್ ನಾನು ಆಗಲೇ ಹೇಳ್ದಂಗೆ 11.6 ಅಗಲ, ಇನ್ನು ಆ್ಯಸ್ ಯೂಶುವಲ್ ಉದ್ದ 12. ಅಂದರೆ ಆ ರೂಮ್ಗೂ ಈ ರೂಮ್ಗೂ ಉದ್ದ ಒಂದೇ ಇರುತ್ತೆ, ಅಗಲ ಮಾತ್ರ ವೇರಿಯೇಷನ್ ಇದೆ ಆಯಿತಾ. ಇನ್ನು ಪೂಜಾ ರೂಮ್ ಬಂದು 4 ಅಡಿ ಅಗಲ, ಉದ್ದ ಬಂದು 5 ಅಡಿ ಇದೆ. ಇದು ಪೂಜಾ ರೂಮ್ ಅಳತೆ. ಪೂಜಾ ರೂಮು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕಿತ್ತು, ಬಟ್ ನಾನು ಪೂಜಾ ರೂಮ್ ಹಿಂದೆ ಸ್ಟೋರ್ ರೂಮನ್ನು ಮಾಡಿಸ್ಕೊಂಡಿದ್ದೀನಿ. ಆ ಸ್ಟೋರ್ ರೂಮ್ ಮಾಡಿಸ್ಕೊಳ್ಳೋದಕ್ಕೂ ಸಾಕಷ್ಟು ಕಾರಣಗಳಿದೆ, ಸೊ ಅದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಆಯಿತಾ. ಇನ್ನು ಕಿಚನಲ್ಲಿ ಬಂದು ನಾನು ನಿಮಗೆ ಲಾಸ್ಟ್ ಒಂದು 3 ವಿಡಿಯೋಗಳಿಂದ ಹೇಳಿದ್ದೆ, ಕಿಚನಲ್ಲಿ ಅಂದ್ಕೊಂಡಿದ್ದು ಕೆಲವೊಂದು ಬಂದಿಲ್ಲ ಅಂತ. ನೀವು ನೋಡ್ತಿರ್ಬೋದು ಅಲ್ಲಿ, ಅದನ್ನು ಸಜ್ಜನ ಓಡಿಸ್ಬಿಟ್ಟು ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡಿಸಿದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಚಿಮ್ನಿ ಅದೆಲ್ಲ ಬರುತ್ತಲ್ಲ, ಅವಾಗ ಪ್ರಾಬ್ಲಮ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಪಾಲಿಷ್ಗೆಲ್ಲ ಡೋರ್ಸ್ ಎಲ್ಲ ಹಾಗೆ ಇಟ್ಟಿದ್ರು, ಅದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ತೊಗೊಂಡಿದ್ನಲ್ಲ, ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಪಾಲಿಷ್ ಮಾಡುವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಈ ಥರ ತೆಗ್ದಿಟ್ಬಿಟ್ಟೆ ಮಾಡೋದು. ಅಡುಗೆ ಮನೆ ಬಂದು 11.6, ಇದು ಬಂದು ಉದ್ದ ಆಯಿತಾ. 11.6 ಉದ್ದ, ಅಗಲ ಬಂದು 10 ಇದೆ ಆಯಿತಾ. ಅದು ಕಿಚನ್ ಕೂಡ ನಮ್ಮದು ತುಂಬ ದೊಡ್ಡದಾಗಿ ಬಂದಿದೆ. ನಮ್ಮದು ಬಂದು ಓಪನ್ ಕಿಚನ್ ಅಲ್ಲ, ಸೊ ಓಪನ್ ಕಿಚನ್ ನನಗೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಓಪನ್ ಕಿಚನ್ ಮಾಡಿಸಿಲ್ಲ. ಸೊ ಇದಿಷ್ಟು ಫ್ರೆಂಡ್ಸ್ ಹೋಮ್ ಟೂರು. ನಾನು ಆಗಲೇ ಹೇಳ್ದಂಗೆ ಬಾಗಿಲಿರೋದು ಪೂರ್ವಕ್ಕೆ. ಮೈನಾಗಿ ಒಂದು ಸ್ಟೆಪ್ ಇದೆಯಲ್ಲ, ಅದು ಒಂದೇ ಒಂದು ಸ್ಟೆಪ್ ಇಟ್ಟಿದ್ದು. ಫಸ್ಟ್ 3 ಸ್ಟೆಪ್ಸ್ ಇಟ್ಟಿದ್ವಿ, ಸೊ ಅದು ಕೆಲವೊಂದು ಕಾರಣಗಳಿಂದ 3 ಸ್ಟೆಪ್ ಇಡೋಕ್ಕಾಗಲಿಲ್ಲ, ಅದಕ್ಕೆ ಒಂದೇ ಒಂದು ಸ್ಟೆಪ್ಪನ್ನು ಇಡಿಸಿದ್ದು. ಇದಿಷ್ಟು ನಮ್ಮ ಮನೆ ಹೋಮ್ ಟೂರು. ಸೊ ಆಲ್ಮೋಸ್ಟ್ ಅಲ್ಲಿ ನೀವು ಇದರಲ್ಲೇ ಆಲ್ಮೋಸ್ಟ್ ಅಲ್ಲಿ ಮನೆ ಹೇಗಿದೆ ಅಂತ ನೋಡ್ಬೋದು. ಅಟ್ ಪ್ರೆಸೆಂಟ್ ಇನ್ನೂ ತುಂಬ ವೇರಿಯೇಷನ್ ಇದೆ, ಲೈಕ್ ಎಲ್ಲನೂ ಫಿನಿಶಿಂಗ್ ಆಗಿದೆಯಲ್ವ, ಸೊ ಹಾಗಾಗಿ ಇನ್ನೂ ತುಂಬ ವೇರಿಯೇಷನ್ ಇದೆ. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಹೆಂಗಾಗ್ಬಿಡುತ್ತೆ ಅಂದರೆ, ಯಾವ ಕೆಲಸನ ಏನು ಮಾಡಿಸ್ತಿದ್ದೀವಿ ಏನು ಎತ್ತ ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಎಸ್ಪೆಷಲಿ ನಾವು ಸಿಂಗಲ್ಸ್ ಏನಾದರೂ ಇದ್ದರೆ ಅಂತೂ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ ಮೆಟೀರಿಯಲ್ ತರಬೇಕು, ಯಾರಿಗೆ ಏನು ಕೊಡಬೇಕು, ಈ ಥರ ಲಾಟ್ ಆಫ್ ಕನ್ಫ್ಯೂಷನ್ಸು. ಯಾಕಂದರೆ ಪೈಂಟರು ಮತ್ತು ಪ್ಲಂಬರು ಮತ್ತು ಎಲೆಕ್ಟ್ರಿಷಿಯನ್ನು, ಕಾರ್ಪೈಂಟರು ಎಲ್ಲರೂ ಒಟ್ಟಿಗೆ ಇರ್ತಾರೆ ಈ ಕೊನೆಯ ಹಂತದಲ್ಲಿ. ಆವಾಗ ಯಾರ್ಯಾರಿಗೆ ಹೆಂಗೆ ಸಪ್ಲೈ ಮಾಡಬೇಕು, ಲೈಕ್ ಈ ಮೆಟೀರಿಯಲ್ಸ್ ಅನ್ನೋದೇ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಮನೆಯ ಹೋಮ್ ಟೂರ್ ಬಗ್ಗೆ. ನಿಮ್ಗೆ ಏನಾದ್ರೆಲ್ಲ ಕಾಮೆಂಟ್ಸ್ ಇರುತ್ತಲ್ಲ, ಆ ಕಾಮೆಂಟ್ಸ್ ಬಗ್ಗೆ ದಯವಿಟ್ಟು ಕಾಮೆಂಟನ್ನು ಬರೀರಿ. ಆದಷ್ಟು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ಗಳನ್ನು ಮಾಡ್ತೀನಿ, ಇಲ್ಲಾಂದರೆ ರಿಪ್ಲೈ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಪಟ್ಟಿ ಎಲ್ಲ ಆಗಿ ಪೈಂಟ್ ಎಲ್ಲ ಮಾಡಿ ಇಟ್ಟಿರ್ತಕ್ಕಂಥ ಶೆಟರ್ಸು ಆಯಿತಾ. ನೀವು ನೋಡ್ತೀನಿ, ನಾನು ಹೇಳಿದ್ದೀನಿ ಶೆಟರ್ಸ್ ಕೂಡ ಯಾಕೆ ಈ ಥರ ಡಿಸೈನ್ ಮಾಡಿಸಿದ್ದೀವಿ ಅಂತ. ಸೊ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಅಥವಾ ಬೇಸ್ಮೆಂಟ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಹೋಗಿ ಒಂದ್ಸಲಿ ಹಳೆ ವಿಡಿಯೋಸ್ಗಳನ್ನು ಚೆಕ್ ಮಾಡಿ ಆಯಿತಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಇನ್ನೂ ಕೆಲವೊಂದು ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ, ಸೊ ಅದನ್ನು ಮುಂದೆ ಯಾಕೆ ಪೆಂಡಿಂಗ್ ಮಾಡಿದ್ವಿ ಅಂತ ಹೇಳ್ತಾ ಹೋಗ್ತೀನಿ. ಕೆಲವೊಬ್ಬರು ಇನ್ನೂ ಎಷ್ಟು ಸಾಲ ಆಗಿದೆ ಏನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಕೇಳಿದರು. ಖಂಡಿತ ಆ ವಿಚಾರದ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ ಆಯಿತಾ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಕನಸು ಕಾಣ್ತಿರ್ತೀರೋ ಅಥವಾ ಕಟ್ತಿರ್ತೀರೋ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ.